ದಿಢೀರಂತ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ರಾತ್ರೋರಾತ್ರಿ ದೊಡ್ಡ ಮಟ್ಟದಲ್ಲಿ ಬೆಳ್ಳಿ ಮತ್ತು ಬಂಗಾರ ಎರಡೂ ಕೂಡ ಇಳಿಕೆ ಆಗಿದೆ. ಬೆಳ್ಳಿ ಬರೋಬ್ಬರಿ 3 ತಿಂಗಳಲ್ಲಿ 1,20,000 ರೂಪಾಯಿ ಕುಸಿತ ಕಂಡಿದ್ರೆ ಬಂಗಾರ ಬರೋಬ್ಬರಿ 20 ರಿಂದ 22 ಸಾವಿರ ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ವೀಕ್ಷಕರೇ. ಹೌದು, ನಾವು ನಿಮಗೆ ವಿತ್ ಚಾರ್ಟ್ ಮೂಲಕ ತೋರಿಸ್ತೇವೆ. ನಿನ್ನೆ ರಾತ್ರೋರಾತ್ರಿ ಅಂತದೇನಾಯಿತು, ಮತ್ತೆ ಬಂಗಾರ ಬೆಳ್ಳಿ ಎದಕ್ಕೆ ಕುಸಿತಾ ಇದೆ. ಹೌದು, ಕೇಂದ್ರ ಮೋದಿ ಸರ್ಕಾರದಿಂದ ಒಂದು ಮಾತು ಹೇಳಿದ್ದಕ್ಕೆ, ಹೌದು 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಸ್ವಲ್ಪ ಮುಂದೂಡಿ ಅಂತ ನರೇಂದ್ರ ಮೋದಿಜಿಯವರು ಹೇಳಿದ್ದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆ. ಮತ್ತೆ ಜನರು ಹೆಚ್ಚು ಮಾರಾಟ ಮಾಡ್ತಿದ್ದಾರೆ ಚಿನ್ನವನ್ನ. ಹೀಗಾಗಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಬೆಳ್ಳಿ ಮತ್ತೆ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿದು ಬಂದಿದೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಿದೆ, ಅಷ್ಟು ಮಾತ್ರವಲ್ಲದೆ ಇವತ್ತು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಬೇಕಾ ಬೇಡವಾ, ಮುಂದಿನ ದಿನ ಯಾವಾಗ ಇನ್ನಷ್ಟು ಇಳಿಕೆ ಆಗುತ್ತೆ, ಇಲ್ಲಿಂದ ಮತ್ತೆ ಉಲ್ಟಾಗಿ ಮತ್ತೆ ಬೆಲೆ ಮತ್ತೆ ಮೇಲ್ ಹೋಗುತ್ತಾ, ಎಲ್ಲಾ ಮಾಹಿತಿ ಕೂಡ ನಿಮಗೆ ಸಿಗಲಿದೆ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ, ಇನ್ನೂ ಬಂಗಾರ ಬೆಳ್ಳಿ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ಜೋರಾಗಿ ವಿಡಿಯೋಗೆ ಲೈಕ್ ಬಟನ್ ಇದೆ, ಲೈಕ್ ಬಟನ್ ಒತ್ತಿ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ಕೊಡಿ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಕೂಡ ಅದೇ ತರ ಇಳಿಕೆ ಆಗ್ತಾ ಇದೆ, ಬಂಗಾರ ಕೂಡ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಎಷ್ಟು ಇಳಿಕೆ ಆಗಿದೆ, ಮತ್ತೆ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನು ನೀವು ಮಾಡಬಾರದು, ಇನ್ನು ಮುಖ್ಯವಾಗಿ ಯಾವ ತರ ನೀವು ಸಾವಿರಾರು ರೂಪಾಯಿ ಹಣ ಕೂಡ ಉಳಿತಾಯ ಮಾಡಬಹುದು ಬಂಗಾರ ಖರೀದಿ ಮಾಡುವಾಗ, ಅದನ್ನು ಕೂಡ ಹೇಳ್ತೇವೆ. ಸೊ ಮೊದಲಿಗೆ ನೀವು ನೋಡಬಹುದು ವೀಕ್ಷಕರೇ, 3 ತಿಂಗಳಲ್ಲಿ ಬೆಳ್ಳಿ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಒಂದೇ ದಿನದಲ್ಲಿ 4,000 ರೂಪಾಯಿ ಬೆಳ್ಳಿ ಇಳಿಕೆ ಆಗಿದೆ. ಇದು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಮತ್ತೊಮ್ಮೆ ಬೆಳ್ಳಿ ಬೆಲೆ ಬಂದಿದೆ. ನೋಡಬಹುದು ನೀವು, ನಿನ್ನೆ ಮೊನ್ನೆ 2,25,000 ಇದ್ದದ್ದು ಈಗ 2,15,000 ರೂಪಾಯಿಗೆ ಬಂದಿದೆ. ಅಂದ್ರೆ ಬರೋಬ್ಬರಿ 8 ರಿಂದ 9 ಸಾವಿರ, ಒಂದು ತಿಂಗಳಲ್ಲಿ ಬರೋಬ್ಬರಿ 22,000 ರೂಪಾಯಿಷ್ಟು ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಬೆಳ್ಳಿಯಲ್ಲಿ ಕಂಡು ಬಂದಿದೆ. ಇನ್ನು 3 ತಿಂಗಳಲ್ಲಿ 85,000, 90,000, ಒಂದು ವರ್ಷದಲ್ಲಿ ಬರೋಬ್ಬರಿ 1,20,000 ರೂಪಾಯಿಷ್ಟು ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ. ಅಂದ್ರೆ 3,30,000 ರೂಪಾಯಿಂದ ದಿಢೀರ್ ಅಂತ ಬೆಲೆ ಈಗ ಈ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಎಲ್ಲಿಗೆ ಬಂದಿದೆ, 2,15,000 ನೋಡಿ. 2,80,000, 3,01,000 ಸಪೋರ್ಟ್ ಲೈನ್ ಮತ್ತೆ ರೆಸಿಸ್ಟೆನ್ಸ್ ಲೈನ್ ಅಂತ ಇತ್ತು, ಅದೆಲ್ಲ ಕೂಡ ಮುರಿದು ಬೆಲೆ ಈಗ ಕೆಳಗೆ ಬಂದಿದೆ. ಒಂದು ವೇಳೆ ಇಲ್ಲಿಂದ ಬೆಲೆ ಮತ್ತಷ್ಟು ಇಳಿಕೆ ಆದಂದ್ರೆ 2,00,000 ರೂಪಾಯಿ ತನಕ ಬರುವ ಸಾಧ್ಯತೆ ಇರುವಂತದ್ದು. ನೋಡಿ ವೀಕ್ಷಕರು, ಈಗಾಗಲೇ ಕಳೆದ 2 ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಅಂದ್ರೆ ಬೆಳ್ಳಿ ಮಾರ್ಕೆಟ್ ವೀಕ್ ಆಗಿದೆ ಅಂತ ಅರ್ಥ. ಅಂದ್ರೆ ಈ 2,10,000 ಒಂದು ಸಪೋರ್ಟ್ ಇದೆಯಲ್ಲ, ಇದು ಸಪೋರ್ಟ್ ಏನಾದ್ರೂ ಮುರಿದು ಕೆಳಗೆ ಬೆಲೆ ಬಂತು ಅಂದ್ರೆ 2,00,000 ರೂಪಾಯಿಗೆ ಮತ್ತೊಮ್ಮೆ ಬೆಲೆ ಬರುವ ಸಾಧ್ಯತೆ ಇದೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ನೋಡಿ, ಒಂದು ಕಡೆಗೆ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗ್ತಾ ಇದೆ. ಕಚ್ಚಾ ತೈಲಗಳ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ಹೂಡಿಕೆದಾರರು ಕಚ್ಚಾ ತೈಲದತ್ತ ಶಿಫ್ಟ್ ಆಗ್ತಾ ಇದ್ದಾರೆ. ಬಂಗಾರ ಬೆಳ್ಳಿ ಮಾರಾಟ ಹೆಚ್ಚು ಸಂಖ್ಯೆಲಾಗ್ತಾ ಇದೆ. ಸೊ ಇದು ಒಂದು ಇಳಿಕೆ ಆಗ್ತಾ ಇದೆ. ಟ್ರೆಂಡ್ ಲೈನ್ ಕೂಡ ನೋಡಬಹುದು ಯಾವ ತರ ಡೌನ್ ಫಾಲ್ ಅಲ್ಲಿ ಬೆಲೆ ಹೋಗ್ತಾ ಇದೆ. ಮುಂದಿನ ಬರೋ ದಿನ 2,00,000 ರೂಪಾಯಿಗೂ ಬೆಲೆ ಬರುವ ಸಾಧ್ಯತೆ ಇದೆ. ನಂತರ 2,00,000 ರೂಪಾಯಿಂದ ಮತ್ತೆ ರಿವರ್ಸ್ ಕೂಡ ಆಗುತ್ತೆ. ನೋಡಿ, ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಬೆಲೆ ಇಳಿಕೆ ಆಗಿದೆ ಅಂತ ಹೋಲ್ಸೇಲ್ ಅಲ್ಲಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಸಿಲ್ವರ್ಸ್ ಅನ್ನ ಖರೀದಿ ಮಾಡ್ತಾರೆ, ಅಂದ್ರೆ ಬೆಳ್ಳಿಯನ್ನ ಖರೀದಿ ಮಾಡ್ತಾರೆ. ಅವಾಗ ಬೆಲೆ ಮತ್ತೆ ಸ್ವಲ್ಪ ಏರುಗತಿಯಲ್ಲಿ ಸಾಗುತ್ತೆ, ಮತ್ತೆ ಲಾಭ ಬುಕ್ ಮಾಡಿದಾಗ ಮತ್ತೆ ಬೆಲೆ ಕೆಳಗೆ ಬರುತ್ತೆ. ಹಾಗಾದ್ರೆ ಈಗ 1 kg ಬೆಳ್ಳಿ ಬೆಲೆ ಎಷ್ಟಾಗಿದೆ ಮಾರ್ಕೆಟ್ ಅಲ್ಲಿ, 2,35,000 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಬೆಳ್ಳಿ ಸಿಗ್ತಾ ಇದೆ 1 kg. ಅಂದ್ರೆ ಇದು ಒಂದು ಪ್ಯೂರ್ ಸಿಲ್ವರ್ ಅಂತಾನೆ ಹೇಳ್ಬಹುದು, ಯಾವುದೇ ಆಭರಣದ ಬೆಲೆ ಅಲ್ಲ. ಯಾಕಂದ್ರೆ ಆಭರಣ ಇದ್ರೆ ಅದರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ. ಇದು ಪ್ಯೂರ್ ಬೆಳ್ಳಿ 2,35,000 1 kgಗೆ. ಇಲ್ಲಿ ಲೆಕ್ಕಾಚಾರ ಮಾಡೋದೇನಪ್ಪಾ ಅಂದ್ರೆ, ನಾವು ಹೋದ 2 ತಿಂಗಳ ಹಿಂದೆ 3,00,000 ರೂಪಾಯಿ ಇತ್ತು, ಈಗ 2,35,000. ಯಾರೆಲ್ಲ 3,00,000 ರೂಪಾಯಿ ಕೊಟ್ಟು ಬೆಳ್ಳಿ ಖರೀದಿ ಮಾಡಿದ್ರಲ್ಲ, ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಈಗ ನಷ್ಟವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅದೇ ಯಾರೆಲ್ಲ ಹೋದ ವರ್ಷ 1,00,000 ರೂಪಾಯಿಗೆ ಬೆಳ್ಳಿ ಖರೀದಿ ಮಾಡಿದ್ರಲ್ಲ, ಅವರಿಗೆ ಒಂದು ಒಳ್ಳೆ ಲಾಭ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಬೆಳ್ಳಿ ಬೆಲೆ ಇಳಿಕೆ ಆಯ್ತು ಅಂದ್ರೆ ಯಾರೆಲ್ಲ ಹಳೆಯ ಒಂದು ಬೆಳ್ಳಿ ಖರೀದಿ ಮಾಡಿದ್ರಲ್ಲ, ಅವರಿಗೆ ಮತ್ತೆ ನಷ್ಟ ಅಂತಾನೆ ಹೇಳ್ಬಹುದು. ಈಗ ಅವರಿಗೆ ಮಾರಾಟ ಮಾಡಿದ್ರೆ ಒಂದು ಒಳ್ಳೆ ಲಾಭ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ಪ್ರಕಾರ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಬಂಗಾರದಲ್ಲೂ ಕೂಡ ಡಿಮ್ಯಾಂಡ್ ಭಾರಿ ಒಂದು ಕಡಿಮೆ ಆಗಿದೆ. 1 ವರ್ಷಗಳ ಕಾಲ ಚಿನ್ನಾಭರಣದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಖುದ್ದು ನರೇಂದ್ರ ಮೋದಿಜಿಯವರೇ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಅದರ ಪ್ರಕಾರ 2ನೇದಾಗಿ 15%ಗೆ ಇಂಪೋರ್ಟ್ ಡ್ಯೂಟಿ ಕೂಡ ಏರಿಕೆ ಮಾಡಲಾಗಿದೆ. ಸೊ ಬಂಗಾರ ಮತ್ತು ಬೆಳ್ಳಿ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿ ಈಗ ಭಾರಿ ಒಂದು ಇಳಿಕೆ ಕೂಡ ಆಗ್ತಾ ಇದೆ. ಇತ್ತ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇರೋ ಕಾರಣ ಹೂಡಿಕೆದಾರರು ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡಿ
ಕಚ್ಚಾ ತೈಲದಲ್ಲಿ ಮತ್ತು ಅಮೆರಿಕನ್ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಸೊ ಇದೊಂದು ಬಂಗಾರ ಇರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂದ್ರೆ ಅಮೆರಿಕಾದವರು ಇದ್ದಾರೆ, ಇದರಲ್ಲಿ ಚೈನಾದವರು ಇದ್ದಾರೆ, ರಷ್ಯಾದವರು ಕೂಡ ಇದರಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಾರ್ಕೆಟ್ ಇರೋದ್ರಿಂದ ಇದರಲ್ಲಿ ಕ್ಷಣಕ್ಕೂ ರೇಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ನೀವು ನೋಡಬಹುದು 5 ದಿನದಲ್ಲಿ ಬರೋಬ್ಬರಿ 5,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದೆ. ಮತ್ತೆ ಒಂದು ತಿಂಗಳಲ್ಲಿ 7,000-8,000 ರೂಪಾಯಿಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿರುವಂತದ್ದು. ಇನ್ನು 3 ತಿಂಗಳಲ್ಲಿ ಬರೋಬ್ಬರಿ 20,000 ರೂಪಾಯಿಷ್ಟು ಬೆಲೆಯಲ್ಲಿ ಇಳಿಕೆ ಕಂಡಿದೆ ವೀಕ್ಷಕರೇ. ವಿತ್ ಪ್ರೂಫ್, ವಿತ್ ಸಾಕ್ಷಿ ಸಮೇತ ನಾವು ನಿಮಗೆ ಗೋಲ್ಡ್ ಫ್ಯೂಚರ್ಸ್ ಆಫ್ MCX ಅಂದ್ರೆ ಮಲ್ಟಿ ಕಮ್ಯುನಿಟಿ ಎಕ್ಸ್ಚೇಂಜ್ ನ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ಇಲ್ಲಿ ಸಪೋರ್ಟ್ ಲೈನ್ ತುಂಬಾ ಇಂಪಾರ್ಟೆಂಟ್. 1,40,000 ನೋಡಿ, ತುಂಬಾ ದಿನಗಳ ನಂತರ ಮತ್ತೆ 1,40,000 ರೂಪಾಯಿ ಹತ್ರ ಬೆಲೆ ಬಂದು ನಿಂತಿದೆ. ಇಲ್ಲಿಂದ ಒಂದು ಇಂಪಾರ್ಟೆಂಟ್ ಝೋನ್ ಕ್ರಿಯೇಟ್ ಆಗುತ್ತೆ 1,39,000. ಈ ಒಂದು ಸಪೋರ್ಟ್ ಏನಾದ್ರೂ ಮುರಿದು ಬೆಲೆ ಕೆಳಗೆ ಬಂತು ಅಂದ್ರೆ ನೋಡಿ, ಯಾವಾಗ ಇಲ್ಲಿಗೆ ಬಂದಿದೆ ಬೆಲೆಗಳು ಏರಿಕೆ ಆಗಿದೆ. ಒಂದು ವೇಳೆ ಇಲ್ಲಿಂದ ಬೆಲೆಗಳು ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗಿ ಈ 1,39,000 ಸಪೋರ್ಟ್ ಮುರಿತು ಅಂದ್ರೆ ಇಲ್ಲಿಂದ ಬೆಲೆ 1,35,000 ರೂಪಾಯಿ ತನಕ ಬರುತ್ತೆ. ಎದಕ್ಕಂದ್ರೆ ನೀವು ಹಿಂದಿನ ಚಾರ್ಟ್ ನೋಡಿ, 1,60,000 ಇದ್ದು 1,55,000 ಆಯಿತು, ನಂತರ 1,45,000 ಆಯಿತು, 10,000 ಇಳಿಕೆ ಆಯಿತು, ಈಗ 1,40,000 ರೂಪಾಯಿ ಬಂದಿದೆ. ಅದೇ ಪ್ರಕಾರ ಇನ್ನೂ 5,000 ಇಳಿಕೆ ಆಗುವ ಚಾನ್ಸ್ ಕೂಡ ಇರುವಂತದ್ದು ವೀಕ್ಷಕರೇ. ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ ಅವಾಗ ತುಂಬಾ ಜನ ಹೂಡಿಕೆ ಮತ್ತೆ ಹೊಸದಾಗಿ ಮಾಡ್ತಾರೆ. ಸೊ ಮತ್ತೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಬೆಲೆ ಏರಿಕೆ ಆಗುತ್ತೆ. ಮತ್ತೆ ಯಾರೆಲ್ಲ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡ್ತಾರೆ ನೋಡಿ, ಲಾಭವನ್ನ ಬುಕ್ ಮಾಡ್ತಾರೆ. ಉದಾಹರಣೆಗೆ 10 ರೂಪಾಯಿಗೆ ಖರೀದಿ ಮಾಡಿರ್ತಾರೆ, 12 ರೂಪಾಯಿಗೆ ಬೆಲೆ ಏರಿಕೆ ಆದ್ರೆ ಮತ್ತೆ ಮಾರಾಟ ಮಾಡಿ 2 ರೂಪಾಯಿ ಲಾಭ ಮಾಡ್ತಾರೆ. ಈ ತರ ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣದಲ್ಲಿ ಲಾಭವನ್ನ ಬುಕ್ ಮಾಡ್ತಾರೆ. ಸೊ ಯಾವಾಗ ಲಾಭ ಹೆಚ್ಚು ಜನ ಬುಕ್ ಮಾಡ್ತಾರೆ ಅಂದ್ರೆ ಲಾಭವನ್ನ ಹಿಂಪಡುತ್ತಾರೆ, ಅವಾಗ ಬಂಗಾರ ಬೆಲೆ ಇಳಿಕೆ ಆಗುತ್ತೆ. ಯಾವಾಗ ಒಂದು ಸೆಲ್ಲಿಂಗ್ ಪ್ರಮಾಣ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಂಗಾರ ಮಾರಾಟಗಾರರು ಜಾಸ್ತಿ ಆಗ್ತಾರೆ, ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ ನೋಡಿ, ಅವಾಗ ಬೆಲೆ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ, 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. 1,07,630 ರೂಪಾಯಿ ಆಗಿದೆ. ಇದು 18 ಕ್ಯಾರೆಟಿನ 10 ಗ್ರಾಮ್ ಚಿನ್ನದ ಬೆಲೆ. ಸೊ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ. 5% ಇರ್ಬೋದು, 10 ಇರ್ಬೋದು, 12% ಇರ್ಬೋದು, 20% ಇರ್ಬೋದು. ಕೆಲವೊಂದು ಅಂಗಡಿಯಲ್ಲಿ ಕೆಲವೊಂದು ಪರ್ಸೆಂಟೇಜ್ ಇರುತ್ತೆ, ಮತ್ತೆ GST 3% ಎಕ್ಸ್ಟ್ರಾ ಕೂಡ ಇರುತ್ತೆ. ನೋಡಿ ವೀಕ್ಷಕರೇ, ಇದು ಹೋದ ತಿಂಗಳು 1,12,000 1,13,000 ರೂಪಾಯಿ ಇತ್ತು, ಈಗ 1,07,000 ರೂಪಾಯಿ ಆಗಿದೆ. ಹತ್ತತ್ರ 6,000-7,000 ರೂಪಾಯಿಷ್ಟು ಬೆಲೆ ಇಳಿಕೆ ಆಗಿದೆ. ಇನ್ನೊಂದು ಕಡೆಗೆ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರ ಆಮದು ಸುಂಕ ಒಂದು ವೇಳೆ ಮತ್ತೆ 5 ಅಥವಾ 6%ಗೆ ಇಳಿಕೆ ಮಾಡಿದ್ದೆ ಆದಲ್ಲಿ, ಏನು ಅದು 15%ಗೆ ಏರಿಕೆ ಮಾಡಿದ್ದಾರಲ್ಲ 2 ತಿಂಗಳ ಹಿಂದೆ, ಅದು ವಾಪಸ್ ಮತ್ತೆ 6%ಗೆ ಇಳಿಕೆ ಮಾಡಿದ್ರೆ ಇನ್ನೂ 10,000 ರೂಪಾಯಿ ಇಳಿಕೆ ಆಗುತ್ತೆ. ಆದ್ರೆ ಸರ್ಕಾರ ಸದ್ಯಕ್ಕೆ ಅಂತೂ ಮಾಡೋದು ಡೌಟ್. ಎದಕ್ಕಂದ್ರೆ ಬಂಗಾರ ಜನರು ಹೆಚ್ಚು ಖರೀದಿ ಮಾಡಬಾರದು ಅಂತಾನೆ ಆಮದು ಸುಂಕ 6% ಇಂದ 15%ಗೆ ಏರಿಕೆ ಮಾಡಿದ್ದಾರೆ. ಮುಂದಿನ ಬರುವ ಬಜೆಟ್ ಅಲ್ಲಿ ಅಂದ್ರೆ ಕೇಂದ್ರದ ಬಜೆಟ್ ಫೆಬ್ರವರಿ 1ನೇ ತಾರೀಕಿಗೆ ಏನ್ ನಡೆಯುತ್ತೆ, ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಂಡನೆ ಮಾಡ್ತಾರೆ, ಅವಾಗ ಏನಾದ್ರೂ ಮತ್ತೆ ಬಂಗಾರದಲ್ಲಿ ಇಂಪೋರ್ಟ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅವಾಗ ಮತ್ತೆ ಬಂಗಾರದ ಬೆಲೆ ಭಾರಿ ಒಂದು ಇಳಿಕೆ ಆಗುತ್ತೆ ಅಂತ. ಆದ್ರೆ ಇಲ್ಲಿ ಒಂದು ಕೌಂಟರ್ ಸ್ಟೇಟ್ಮೆಂಟ್ ಅಂತ 2027 ಅಂದ್ರೆ ಏನು ಫೆಬ್ರವರಿಯಲ್ಲಿ ಬಜೆಟ್ ಆಗುತ್ತೆ, ಆದ್ರೆ 2027 ಫೆಬ್ರವರಿ ಹೊತ್ತಿಗೆ ಬಂಗಾರ 2 ಲಕ್ಷ ರೂಪಾಯಿ ತನಕ ಹೋಗಬಹುದು ಅಂತ JP Morgan ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಒಂದು ಫ್ಯೂಚರ್ ಪ್ರೆಡಿಕ್ಷನ್ ಮಾಡಿರುವಂತದ್ದು. ಅಂದ್ರೆ ಬಂಗಾರ ಪ್ರತಿ ವರ್ಷ 20-30 ಸಾವಿರ ರೂಪಾಯಿ ಹೂಡಿಕೆದಾರರಿಗೆ ಲಾಭ ಕೊಟ್ಟಿದೆ ಅಂತೆ 10 ಗ್ರಾಮ್ಗೆ. ಈ ತರ ಒಂದು ಲೆಕ್ಕಾಚಾರ ಮಾಡಿರುವಂತದ್ದು. ಸೊ 1,80,000 ದಾಟುತ್ತೆ ಅಂತ JP Morgan ಮೊದಲೇ ಹೇಳಿತ್ತು, ಈಗ 2 ಲಕ್ಷ ರೂಪಾಯಿ ದಾಟುತ್ತೆ ಅಂತ ಇನ್ನೊಂದು ಭವಿಷ್ಯವನ್ನ ಹೇಳಿದೆ. ಸೊ ಇದು ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ, 18 ಕ್ಯಾರೆಟ್ 1,07,000 ಇದೆ, 22 ಕ್ಯಾರೆಟ್ 1,31,000 ಇದೆ. ಇದಕ್ಕೆ ಏನು ಡಿಫರೆನ್ಸ್ ಅಂದ್ರೆ 18 ಕ್ಯಾರೆಟ್ ಅಂದ್ರೆ ಅದು 75% ಬಂಗಾರ ಇರುತ್ತೆ, ಅದರಲ್ಲಿ 25% ಮಿಕ್ಸ್ ಮಾಡಿರ್ತಾರೆ, ಅಂದ್ರೆ ಮೆಟಲ್ಸ್ ಅನ್ನ ಮಿಕ್ಸ್ ಮಾಡಿ ಆಭರಣ ರೆಡಿ ಮಾಡಿರ್ತಾರೆ. 22 ಕ್ಯಾರೆಟ್ ಅಂದ್ರೆ ಇದು 91.6% ಇದರಲ್ಲಿ ಬಂಗಾರ ಇರುತ್ತೆ. ಸೊ ವೀಕ್ಷಕರೇ, ಇದ್ರದ್ದು ಬೆಲೆ 1,32,000 ರೂಪಾಯಿ ಹತ್ರ ಇರುವಂತದ್ದು. ನೋಡಿ, ಯಾವಾಗಾದ್ರೂ ನೀವು 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಬಂಗಾರದ ಆಭರಣ ತಗೋತಿದ್ದೀರಾ ಅಂದ್ರೆ ಒಂದು ಮಾತು ನೀವು ನೆನಪಿಡಬೇಕು, ಹಾಲ್ ಮಾರ್ಕ್ ಇಲ್ಲದೆ ಇದ್ರೆ ಬಂಗಾರ ತಗೋಬಾರ್ದು. ಅಂದ್ರೆ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಯಾರು ಕೂಡ ಬಂಗಾರಕ್ಕೆ ಗ್ಯಾರಂಟಿ ಕೊಡೋದಿಲ್ಲ ವೀಕ್ಷಕರೇ. ಕೇಂದ್ರ ಸರ್ಕಾರ ಕೂಡ ಹಾಲ್ ಮಾರ್ಕ್ ಇದ್ದ ಬಂಗಾರ ಮಾರಾಟ ಮಾಡುವಂತೆ ಸೂಚನೆ ಕೊಟ್ಟಿರುವಂತದ್ದು. ಇನ್ನು ಎರಡನೇದಾಗಿ HUID ಕೋಡ್ ಅಂತಾನು ಕೂಡ ಈಗ ಬರ್ತಾ ಇದೆ. ಸೊ ಆ ಒಂದು ಕೋಡ್ ಇದ್ದ ಬಂಗಾರ ತಗೊಂಡ್ರಂದ್ರು ತುಂಬಾ ಒಳ್ಳೆಯದು ವೀಕ್ಷಕರೇ. ಆ ಒಂದು ಕೋಡ್ ಅಂದ್ರೆ ಈಗ ಯಾವ ತರ ಆಧಾರ್ ಕಾರ್ಡ್ಗೆ ನಂಬರ್ ಇರುತ್ತೆ ನೋಡಿ ನಮಗೆ, ಆ ತರ ಒಂದು ಬಂಗಾರದ ಆಭರಣಕ್ಕೂ ಕೂಡ ಒಂದು ನಂಬರ್ ಅನ್ನ ಕೊಡ್ತಿದ್ದಾರೆ, ಒಂದು ಕೋಡ್ ಅನ್ನ ಕೊಡ್ತಿದ್ದಾರೆ. ಒಂದು ಆಭರಣ ರೆಡಿ ಆಯ್ತು ಅಂದ್ರೆ ಅದಕ್ಕೆ ಒಂದು ಕೋಡ್ ಅನ್ನ ಅಲ್ಲಿ ಹಿಂದ್ಗಡೆ ಹಾಕಿರ್ತಾರೆ. ಸೊ ತುಂಬಾ ಸಣ್ಣ ಪ್ರಮಾಣದಲ್ಲಿ ಹಾಕಿರ್ತಾರೆ, ನೀವು ಅದನ್ನ ಸೂಕ್ಷ್ಮ ದರ್ಶಕ ಬಳಸಿ ನೋಡ್ಬೇಕಾಗುತ್ತೆ. ಸೊ ಅದನ್ನ ಕೂಡ ನೀವು ಎಂಟರ್ ಮಾಡಿದ್ರೆ ಆನ್ಲೈನ್ ನಲ್ಲಿ BIS ಕ್ರಾಪ್ ಅಲ್ಲಿ ಆ ಬಂಗಾರದ ಪ್ಯೂರಿಟಿ ಎಷ್ಟಿದೆ, ಅಲ್ಲಿ ಹಾಲ್ ಮಾರ್ಕ್ ಎಲ್ಲಿ ಹಾಕಿದ್ದಾರೆ,
ಮತ್ತೆ ಯಾವಾಗ ಅದು ಹಾಕಿದ್ದಾರೆ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಆ ಒಂದು ಆಪ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ ಎಷ್ಟು? 10 ಗ್ರಾಮ್ಗೆ 1,43,510 ರೂಪಾಯಿ. ನೋಡಿ ವೀಕ್ಷಕರೇ, ಇದು 24 ಕ್ಯಾರೆಟ್ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ 0 ಇರುತ್ತೆ, ಕೆಲವೊಮ್ಮೆ 0.5 ಅಥವಾ 1% ವರೆಗೂ ತಗೋತಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದ್ರದ್ದು ಬೆಲೆ 1,60,000 ರೂಪಾಯಿ ಇತ್ತು ಹೋದ 2 ತಿಂಗಳ ಹಿಂದೆ. ಈಗ 1,43,000, ಹತ್ತಿರ 17,000 ರೂಪಾಯಿ ಅಷ್ಟು ಬೆಲೆಯಲ್ಲಿ ಇಳಿಕೆ ಆಗಿರುವಂತದ್ದು. ಆದ್ರೆ ವೀಕ್ಷಕರೇ, ಇದು ಹೂಡಿಕೆ ಮಾಡೋರು ತಗೋತಾರೆ. ಈಗ ನೋಡಿ, ಬಂಗಾರ ಇವತ್ತು ತಗೊಂಡು ನಾಳೆ ಮತ್ತೆ ನೀವು ಮಾರಾಟ ಮಾಡ್ತೀರಾ ಅಂದ್ರೆ 24 ಕ್ಯಾರೆಟ್ ತಗೋಬೇಕು. ಆಭರಣ ತಗೊಂಡ್ರಂದ್ರೆ ನಿಮಗೆ ನಷ್ಟವಾಗುತ್ತೆ. ಸೊ ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಂದ್ರೆ ತೂಕದಲ್ಲಿ ಮೋಸ ಹೋಗ್ತಾರೆ, ಬಂಗಾರದ ಗ್ರಾಮ್ ಅಲ್ಲಿ ಮೋಸ ಹೋಗ್ತಾರೆ, ಮೇಕಿಂಗ್ ಚಾರ್ಜ್ ಅಲ್ಲಿ ಮೋಸ ಹೋಗ್ತಾರೆ. ಸೊ ಪ್ರತಿಯೊಬ್ರು ಕೂಡ ಬಂಗಾರ ಖರೀದಿ ಮಾಡುವಾಗ ಎಷ್ಟು ತೂಕ ಇದೆ, ಬಂಗಾರದ ತೂಕ ಎಷ್ಟಿದೆ, ಅದರಲ್ಲಿ ಮೇಲ್ಗಡೆ ಹಾಕಿರೋ ಮೆಟಲ್ಸ್ ಗಳ ತೂಕ ಎಷ್ಟಿದೆ, ಅಂದ್ರೆ ನಾನ್ ಗೋಲ್ಡ್ ಪಾರ್ಟಿಕಲ್ಸ್ ಮೆಟಲ್ಸ್ ಅದ್ರದ್ದು ತೂಕ ಬೇರೆ ಮಾಡಿಸ್ಬೇಕು, ಬಂಗಾರದ ತೂಕ ಬೇರೆ ಮಾಡಿಸ್ಬೇಕು. 1 ಗ್ರಾಮ್ ಕೂಡ ನಿಮಗೆ ಮೋಸ ಹೋತು ಅಂದ್ರೆ 15,000 ರೂಪಾಯಿ ನಿಮಗೆ ಮೋಸ ಆದಂತಾಗುತ್ತೆ. ಸೊ ನೀವೆಲ್ಲರೂ ಕೂಡ ಬಂಗಾರ ಖರೀದಿ ಮಾಡುವಾಗ ಬಂಗಾರದ ತೂಕದ ಮೇಲೆ ಸ್ವಲ್ಪ ಲಕ್ಷ್ಯ ಇಡಬೇಕು. ಇನ್ನು ಎರಡನೇದಾಗಿ ಮೇಕಿಂಗ್ ಚಾರ್ಜ್ ಅಲ್ಲಿ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ ಹಾಲ್ ಮಾರ್ಕ್ ಇದ್ದ ಬಂಗಾರ ಇರುತ್ತೆ, ಅಲ್ಲಿ ನೀವು ಬಂಗಾರವನ್ನ ತಗೋಬೇಕು ವೀಕ್ಷಕರೇ.